ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತಿನ ನನ್ನ ಹೊಸ ಯೂಟ್ಯೂಬ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವೈಜ್ಞಾನಿಕ ಅಂಶಗಳನ್ನ ಹಾಕೋದು ನಮ್ಮ ರೋಡಿನ ಪ್ರಾಧಿಕಾರದವರು ದಯವಿಟ್ಟು ಇಂಥ ತಪ್ಪನ್ನ ಮುಂದೆ ಯಾವತ್ತೂ ಮಾಡಬೇಡಿ. ನೋಡಿ, ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ. ಏನು ನಮ್ಮ ತುಮಕೂರು ಕೊರಟಗೆರೆ ಹೋಗ್ತಾ ಒಂದು ಸೆಂಟ್ರಲ್ಲಿ ಬೆಳೆದಾರ ಟೋಲ್ ಹತ್ರ ಇದೆ, ಅಲ್ಲಿ 2ರಿಂದ 3 ಅಂಶ ಸುಮ್ಮನೆ ಅವೈಜ್ಞಾನಿಕವಾಗಿ ಹಾಕಿದ್ರು. ಆ ವಿಡಿಯೋ ಬಗ್ಗೆ ನಾನು ಮಾತಾಡಿದೆ. ಯಾಕೆಂದರೆ ಇಲ್ಲಿ ಅಂಶ ಬೇಡ, ಅವಶ್ಯಕತೆ ಇಲ್ಲ. ಯಾಕೆಂದರೆ ಟೋಲ್ ಹತ್ರ ಒಂದು ಅಂಶ ಇದೆ, ಮತ್ತು ಅಲ್ಲಿಂದ ಹೈವೇ ರೋಡ್ ಥರ ಇದರಿಂದ ದಯವಿಟ್ಟು ನಮ್ಮ ಎಲ್ಲ ಚಾಲಕರು ಬಂದು ಫಾಸ್ಟಾಗಿ ಬರ್ತಿರ್ಬೇಕಾದ್ರೆ ಸೆಂಟ್ರಲ್ಲಿ ಅಂಶ ನೋಡಿ ಆಕ್ಸಿಡೆಂಟ್ ಆಗೋಂಥ ಪ್ರಭಾವ ಜಾಸ್ತಿ ಇರುತ್ತೆ ಅಂತೇಳಿ ನಾನು ಈ ವಿಡಿಯೋನ ಹಾಕಿದ್ದೆ. ಹಳೆ ವಿಡಿಯೋ ನಿಮಗೆ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ, ನೋಡ್ತಾ ಇರಿ. ಯಾಕೆಂದರೆ ಆ ಅಂಶದಿಂದ ಆಗುವಂಥ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ. ಯಾರೊಬ್ರಿಗೆ ಏಟಾದರೂ ಅದು ನಮ್ಗಳಿಗೆ ಆದಂಗೆ ಅಲ್ವಾ, ಎಲ್ಲ ಚಾಲಕರಿಗೂ ಆದಂಗೆ ಅಲ್ವಾ. ಒಂದು 2 ವೀಲರ್ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಇರಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ರೋಡಿನ ಪ್ರಾಧಿಕಾರ ಅಧಿಕಾರಿಗಳಿಗೆ ಆಗ್ತೀವಿ ಅಂದರೆ ಈ ಅಂಶನ ಬೇಗ ತೆಗೀಲಿ ಅಂತ. ಹಾಗೆ ಆ ವಿಡಿಯೋ ನೋಡಿ ಅದಕ್ಕೆ ಇನ್ಸ್ಪೈರ್ ಆಗಿ ಆ ಅಂಶನ ಇವತ್ತು ರಿಮೂವ್ ಮಾಡಿದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಏಕೆಂದರೆ ಈ ಥರ ಕೆಲಸ ಇನ್ಯಾವತ್ತೂ ಮಾಡಬೇಡಿ. ಒಳ್ಳೇದನ್ನ ಮಾಡ್ಕೊಂಡು ಹೋಗಿ, ಒಳ್ಳೆಯದೇ ಆಗ್ತೈತೆ. ದಯವಿಟ್ಟು ಈ ಥರ ಅವೈಜ್ಞಾನಿಕ ಅಂಶಗಳು ಮತ್ತೆ ಎಲ್ಲೂ ಹಾಕೋದು ಬೇಡ. ಹೈವೇ ರೋಡಲ್ಲಂತೂ ಅಂಶ ಬೇಡವೇ ಬೇಡ ಅನಿಸುತ್ತೆ ಸ್ನೇಹಿತರೆ. ಯಾಕೆಂದರೆ ನೈಟು ನಿದ್ದೆಗೆಟ್ಟಿರ್ತಾರೋ ಏನೋ ಅಂತ ಮಗದೊಂದಾಗಿ ಬಂದಿರ್ತಾರೆ. ಫಾಸ್ಟಾಗಿ ಬರ್ಬೇಕಾದ್ರೆ ಆ ರೋಡಲ್ಲಿರೋ ಅಂಶ ಅವ್ರಿಗೆ ಕಾಣಲ್ಲ. ಸಡನ್ನಾಗಿ ಬ್ರೇಕ್ ಹಿಡಿದು ಒಂದು ಅಪಘಾತ ಆಗ್ತೈತೆ, ಇಲ್ಲ ಅಂಶ ಎಗರಿಸಿ ಜಂಪ್ ಮಾಡ್ತಾರೆ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಇವತ್ತು ಏನು ಈ ಅಂಶನ ರಿಮೂವ್ ಮಾಡಿದ್ದೀರಾ ಅವ್ರಿಗೆ ನನ್ನ ನಮಸ್ಕಾರ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು, ಧನ್ಯವಾದ.